ಒಡಿ ಪೋಸ್ ಗೋಡೆ ಕಿತ್ಕೋಬೇಕು ಒಡಿ. ಏಜ್ ಆಗೈತೆ, ಏಜಾಯ್ತು ನಿಮ್ಮ ಫಿಟ್ನೆಸ್ ಬಗ್ಗೆ ಏನು ಗೊತ್ತಿಲ್ಲ ನಿಜವಾಗ್ಲೂ. ಅದಕ್ಕೆ ಲೂಸ್ ಆಗಿ ಆಡೋದು. ಮುಂದಿನ ದಿನಗಳಲ್ಲಿ ನಾನು ಖಂಡಿತ ಫಿಟ್ನೆಸ್ ಮಾಡೋ ಕಡೆ ಗಮನ ಕೊಟ್ಟು ನಾನು ಪ್ರಯತ್ನ ಪಡ್ತೀನಿ. ಈಗನ್ಸೂರು ಏನು ಪ್ರಯೋಜನ ಇಲ್ಲ, ಡೆಡ್ ಎಂಡ್ ಅಲ್ಲಿ ಇದೆಯಾ. ಹೆಸರು ಹೇಳ್ತೀನಿ ಒಬ್ರೊಬ್ರೆ, ಅವ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳಿ ಆಯ್ತಾ. ಕರಿಬಸಪ್ಪ ಮ್ಯಾಮ್, ಕರಿಬಸೊಪ್ಪು. ಇದು ಬಿಗ್ ಬಾಸ್. ಈ ಸುತ್ತು ಈ ಟಾಸ್ಕ್ ನ ಕಡೆಯ ಸುತ್ತಾಗಿರುತ್ತದೆ. ಶುಭವಾಗಲಿ. ಶುಭರಾತ್ರಿ ಹೇಳಿದ್ರ ಎಂತ ಮಾಡಿದ್ರಿ, ಹಿಂಗ ಮಾಡಿದ್ರಿ. ನನ್ನ ಫೇಸ್ ಅಲ್ಲಿ ಸ್ವಲ್ಪ ಕೂಡ ಇದೇ ಮಾಡಿದ್ರೆ ನೀವೇ ಇದಕ್ಕೆ ಇದೇ ಆಗ್ತೀರಾ? ನಾನು ಅದೇ ಆಗ್ತೀನಿ. ಇದೆ ನಾನೇ, ನಂಗೇನೆ ಹುಚ್ಚು. ಊರಿನ ಒಂದು ಜಮೀನು ಕಟ್ಟಿ, ಒಂದು ಜಮೀನ್ ಅಂದ್ರೆ ಒಂದು ಜಾಗ ಪರ್ಚೇಸ್ ಮಾಡ್ತೀನಿ. ಒಂದು ಜಾಗ ಪರ್ಚೇಸ್ ಮಾಡಿ ಒಂದು ದೊಡ್ಡ ಮನೆ ಅಂದ್ರೆ ಒಂದು ಹಿಂಗೆ ಮನೆ ಎಲ್ಲ ಇರುತ್ತೆ ಅಲ್ವಾ, ಒಟ್ಟಿ ಮನೆ ಇರುದಲ್ವಾ, ಮಧ್ಯದಲ್ಲಿ ಬ್ರೇಕ್ ಇರುತ್ತೆ, ಮಳೆ ಎಲ್ಲ ಬರುತ್ತೆ. ತೊಟ್ಟಿ ಮನೆ, ಸಾರಿ. 3 ತಿಂಗಳಾಗ್ರೆ ಮಧ್ಯಾಹ್ನ ಊಟ ಬಿಟ್ಟು ಮಾತ್ರೆ ಬಿಟ್ಟು ನಾವು ಇದಿಂಗೆ ನಿಮ್ಮ ಬೈದಾರೆ. ನಿಮ್ಮ ಹೋದ್ಮೇಲೆ ಇನ್ನೊಬ್ರು ಬತ್ತ ಎಲ್ಲಿ ಊಟ ಮಾಡ್ನ ಅಲ್ಲಿ ಹಸುಗಳು, ಎಮ್ಮೆ, ಅವಕ್ಕೆ ಏನಂತೀರಿ? ಅವಕ್ಕೆ ಪೆತ್ತ ಬಫೆಲೋ ಇಂಗ್ಲಿಷ್ ಅಲ್ಲಿ ಹೇಳುದು ಎರ್ಮೆನಾ? ಎರ್ಮೆ. ನಮ್ಮಲ್ಲಿ ಉಡುಪಿಯಲ್ಲಿ ಅದೇ ಉಂಟಲ್ವಾ, ರೇಸ್ ಕಂಬುಲ ಅಂದ್ರೆ ನೋಡಿ, ಇದೆ ಪಟ್ರಿ, 2 ಎರ್ಮೆಗೆ 2 ಜನ, 1 ಜನ ಇದೇ ಮಾಡ್ತಾರೆ. ಅಲ್ಲಿಂದ ಪೀ ಅಂತ ವಿಸಿಲ್ ಮಾಡ್ತಾರೆ. ಪಿಕ್ಚರ್ ಅಲ್ಲಿ ಅಲ್ಲ, ನಮ್ಮ ಊರಲ್ಲಿ ವಿಸಿಲ್ ಆದ್ರೆ ಹೋಗ್ತಾರೆ. ಎಷ್ಟು ಸ್ಪೀಡ್ ಹೋಗ್ತಾರೆ. ಯಾರು ಫಸ್ಟ್ ಬಂದ್ರೆ ಅವರಿಗೆ ಅವಮಾನ. ಅವಮಾನ ಅಲ್ಲ, ಸಾರಿ, ಬಹುಮಾನ. ರಕ್ಷಿತ್ ಅವರ ನಿಮ್ಮ ಫೇವರೇಟ್ ಕನ್ನಡ ಹಾಡು ಯಾವುದು? ಸೇವಂತಿಗೆ ಹಾಡಿ 2 ಲೈನ್. ಸೇವಂತಿಯೇ ನನ್ನ ಜೀವನಿಯಲ್ಲಿ ಗಮ್ಮಂತಿಯೇ, ಮಲ್ಲಿಗೆಗಿಂತ ಅನುಪಂತ ನೀನು, ಶ್ರೀಗಂಧಕ್ಕಿಂತ ಸೌಂದರ್ಯ ನೀನು, ಜನ್ಮ ಜನ್ಮದ ಬಿಗ್ ಬಾಸ್ ಹೇಳಿದ್ದಾರೆ ಬೆಡ್ರೂಮ್ ಪಿಲ್ಲೋ. ಬೆಡ್ರೂಮ್ ಅಲ್ಲಿ ಇರುವ ನನ್ನ ಪಿಲ್ಲೋ. ಇವನ್ ಕಂಡ್ರಾಗಲ್ಲ, ಇವನಿಗೆ ಅವನ್ ಕಂಡ್ರಾಗಲ್ಲ. ನಿಮ್ಗಳಿಗೆ ಯಾರು ಕಂಡ್ರೆ ಯಾರಿಗೂ ಆಗಲ್ಲ. ಒಟ್ಟಿನಲ್ಲಿ ಯಾರು ಉದ್ಧಾರ ಆಗಲ್ಲ. ಐ ಆಮ್ ಸಾರಿ ಟು ಸೇ ದಿಸ್. Thank you, friends.